ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಇನ್ನೊಂದು ಕಡೆಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ನೋಡಿ. ಒಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಾ ಇದೆ. ಎಲ್ಲಾ ಗೃಹಲಕ್ಷ್ಮಿಯರು ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಈ 4 ದಾಖಲೆಗಳನ್ನ ರೆಡಿ ಇಟ್ಕೊಳ್ಳೋದು ಕಡ್ಡಾಯ ಮಾಡಲಾಗ್ತಾ ಇದೆ. ಆ 4 ದಾಖಲೆಗಳು ಯಾವುದು? ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್, ಒಂದು ಕಡೆಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೂ ಕೂಡ ಶಾಕಿಂಗ್ ಸುದ್ದಿ. ಮಹಿಳೆ ಪ್ರಯಾಣಿಕರಿಗೆ ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳ್ತಾ ಇದೆ. ಸ್ಮಾರ್ಟ್ ಕಾರ್ಡ್ ವಿತರಣೆ ಅರ್ಜಿ ಪ್ರಕ್ರಿಯೆ ಯಾವಾಗ, ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನು ಎಲ್ಲಾ ವಾಹನ ಮಾಲೀಕರಿಗೆ ನಿಮ್ಮ ಹತ್ತಿರ ಬೈಕು, ಕಾರು, ವಾಹನ ಏನೇ ಇದ್ರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಗುಡ್ ನ್ಯೂಸ್ ಕೂಡ ಇದೆ. ಈ ತಪ್ಪು ಮಾಡಿದ್ರೆ 5,000 ರೂಪಾಯಿಂದ 10,000 ರೂಪಾಯಿವರೆಗೂ ದಂಡ ಕೂಡ ಬೀಳುತ್ತೆ. ಹುಷಾರಾಗಿರಿ. ಮತ್ತು ಕೊನೆಯದಾಗಿ ಇವತ್ತು ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಹೊಸ ಘೋಷಣೆಗಳು ಬಂದಿದ್ದಾವೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಏನೆಲ್ಲ ಘೋಷಣೆಗಳನ್ನ ಮಾಡಿದ್ದಾರೆ. ಇನ್ನು ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಅಂದ್ರೆ ಫ್ರೀ ಕರೆಂಟ್ ಯೋಜನೆ ನೀವು ಕೂಡ ಪಡ್ಕೋತಾ ಇದ್ರೆ ಈಗಾಗಲೇ ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಅಭಿಯಾನ ಕೂಡ ಶುರುವಾಗಿದೆ. 85,000 ಫಲಾನುಭವಿಗಳ ಮಾಹಿತಿ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಇನ್ನು SIR ಬಗ್ಗೆ ಕೂಡ ದೊಡ್ಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ನೀವು ಕೂಡ ಕಡ್ಡಾಯವಾಗಿ ಕೆಲಸ ಮಾಡಬೇಕು. ವೋಟರ್ ಕಾರ್ಡ್ ಇದ್ದವರಾಗಿರ್ಬೋದು, ಆಧಾರ್ ಕಾರ್ಡ್ ಇದ್ದವರಾಗಿರ್ಬೋದು, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. SIR ಬಗ್ಗೆ ದೊಡ್ಡ ಒಂದು ಮಾಹಿತಿ ಬಂದಿದೆ. ಇನ್ನೊಂದು ಕಡೆಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೂಡ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಬಹುದು. ವೀಕ್ಷಕರೇ, ನಿಮಗೆ 30ನೇ ಕಂತು ಹಣ ಜಮೆಯಾಗಿ 31ನೇ ಕಂತು ಹಣ ಜಮೆ ಆಗಿದೆಯಾ? ಇದ್ರ ಬಗ್ಗೆ ನಮಗೆ ನೀವು ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಬಹುದು. ಯಾಕಂದ್ರೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ 30ನೇ ಕಂತಿನವರೆಗೂ ಹಣ ಹಾಕಿರೋ ಬಗ್ಗೆ ಅಪ್ಡೇಟ್ ಇದೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 60,000 ರೂಪಾಯಿವರೆಗೂ ಹಣ ಹೋಗಿದೆ. ಇನ್ನು ಬಾಕಿ ಕಂತು ಹಣ ಕಳೆದ 2 ತಿಂಗಳಿಂದ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗ್ತಾ ಇಲ್ಲ. ಕೆಲವರಿಗೆ ಮಾತ್ರ ಆಗಿದೆ. ಇನ್ನು 29ನೇ ಕಂತು ಬಂದಿದೆ ಎಲ್ಲರಿಗೂ ಕೂಡ. 30ನೇ ಕಂತು ಇನ್ನು 20-25% ಮಹಿಳೆಯರಿಗೆ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾ ಜನ ನಮಗೆ 30ನೇ ಕಂತು ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳ ಒಂದು ಪರಿಶೀಲನೆ ಮತ್ತೆ ಮರು ಅರ್ಜಿ ಪ್ರಕ್ರಿಯೆ ಈಗ ಪ್ರಾರಂಭವಾಗ್ತಾ ಇದೆ. ಯಾರಿಗೆಲ್ಲ ಹಣ ಬಂದಿಲ್ಲ ಮತ್ತು ಮುಂದೆ ನಿಮಗೆ ಹಣ ಬರಬೇಕಂದ್ರೆ ನೀವು ಕಡ್ಡಾಯವಾಗಿ ಸರ್ಕಾರದಿಂದ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಕೇಳಿದ ಎಲ್ಲ ದಾಖಲೆಗಳಿಗೂ ಕೂಡ ಉತ್ತರ ಕೊಡಬೇಕು ಮತ್ತು ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟು ಮತ್ತೊಮ್ಮೆ ಅರ್ಜಿ ಕೂಡ ನೀವು ಹಾಕಬೇಕಾಗುತ್ತೆ. ಅಂದ್ರೆ ಮತ್ತೊಮ್ಮೆ ನೀವು ಮರು ಅರ್ಜಿ ಪ್ರಕ್ರಿಯೆ ಮಾಡಲೇಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಈಗಾಗಲೇ ಮನೆ ಮನೆಗೆ ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ಅಂದ್ರೆ ಮನೆಗಳಿಗೆ ಭೇಟಿ ಕೊಟ್ಟು ನಿಮ್ಮ ಕೈಲಿಂದಲೇ ಒಂದು ಅರ್ಜಿ ಫಾರಂ ಅನ್ನು ಕೂಡ ತುಂಬಿಸ್ಕೋತಾರೆ. ಅಂದ್ರೆ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ. ಮತ್ತೆ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಈಗಾಗಲೇ ಪ್ರಾರಂಭವಾಗಿದೆ. ಅದೇ ತರ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಮನೆ ಮನೆಗೆ ಪರಿಶೀಲನೆ ಕೂಡ ಪ್ರಾರಂಭವಾಗುತ್ತೆ. ನಂತರ ನೀವು ಕೂಡ ಸೇವಾ ಸಿಂಧು ಆನ್ಲೈನ್ ಪೋರ್ಟಲ್ ಮೂಲಕ ಮತ್ತೊಮ್ಮೆ ನಿಮ್ಮ ಹೆಬ್ಬಟ್ಟು ಗುರುತು ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಮತ್ತೊಮ್ಮೆ ಯೋಜನೆಗೆ ಅರ್ಜಿ ಕೂಡ ಹಾಕಬೇಕಾಗಿ ಬರಬಹುದು. ಇನ್ನು 1 ವಾರದಲ್ಲಿ ಅಧಿಕೃತವಾಗಿ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಅದರ ಬಗ್ಗೆ ನಾವು ನಿಮಗೆ ಅಪ್ಡೇಟ್ ಕೂಡ ಕೊಡ್ತೇವೆ. ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ 30ನೇ ಕಂತು ಹಣ ಯಾರಿಗೆಲ್ಲ ಬಂದಿಲ್ಲ, 31ನೇ ಕಂತು ಇನ್ನೂ ಕೂಡ ಕೆಲವರಿಗೆ ಬಂದಿಲ್ಲ ನೋಡಿ. ಅಂತವರು ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡಲೇಬೇಕು. ಯಾಕಂದ್ರೆ ತುಂಬಾ ಜನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನರ್ಹರು ಇದ್ದಾರೆ. ಅವರನ್ನ ಇನ್ನೂ ಕೂಡ ಪತ್ತೆ ಹಚ್ತಾ ಇದ್ದಾರೆ. ಅಂದ್ರೆ ಮೃತಪಟ್ಟಿದ್ದವರಾಗಿರ್ಬೋದು, ಶ್ರೀಮಂತರು, ತೆರಿಗೆ ಪಾವತಿದಾರರು, ಇನ್ನು GST ರಿಟರ್ನ್ಸ್ ಮಾಡ್ತಾ ಇದ್ದವರು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡು ಹಣ ಪಡ್ಕೋತಾ ಇದ್ರು. ಈಗ ಸರ್ಕಾರ ಇವರನ್ನ ಪತ್ತೆ ಹಚ್ಚೋ ಕಾರ್ಯ ಕೂಡ ಪ್ರಾರಂಭ ಮಾಡಿದೆ. ಈಗಾಗಲೇ 3,89,000 ಗೃಹಲಕ್ಷ್ಮಿಯರ ಹೆಸರನ್ನ ತೆಗೆದು ಹಾಕಲಾಗಿದೆ. ಇನ್ನು ಕೆಲವರು ಅನರ್ಹರು ಇರಬಹುದು. ಹೀಗಾಗಿ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಎಲ್ಲಾ ಕೂಡ ಕ್ಲಿಯರ್ ಆಗುತ್ತೆ. ಮರು ಅರ್ಜಿ ಹಾಕಿದ ನಂತರ ಎಲ್ಲ ದಾಖಲೆಗಳ ಪರಿಶೀಲನೆ ಮನೆ ಮನೆಗೆ ಸಿಬ್ಬಂದಿಗಳು ಬಂದು ಮಾಡಿದ ನಂತರ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ ಪ್ರತಿ ತಿಂಗಳು ಹಣ ಜಮೆ ಆಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ತಿಂಗಳು ಹಣ ಬರುತ್ತೆ. ಯಾವುದೇ ಕಾರಣಕ್ಕೂ ಪೇಮೆಂಟ್ ಮಿಸ್ ಆಗಲ್ಲ ಮತ್ತು ಬಾಕಿ ಕಂತು ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ವೆರಿಫೈ ಆತಂದ್ರೆ ಅಂದ್ರೆ ಈ KYC ಆಗಿರ್ಬೋದು, ಆಧಾರ್ ಕಾರ್ಡ್, OTP, ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಒಂದು OTP ಕೂಡ ಬರುತ್ತೆ. ಆ ಒಂದು OTP ಕೂಡ ಅಲ್ಲಿ ನೀವು ಎಂಟರ್ ಮಾಡಬೇಕಾಗಿ ಬರುತ್ತೆ. ಮುಂದಿನ ಬರೋ ದಿನ ಅರ್ಜಿ ಹಾಕುವಾಗ ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟು ಗೃಹಲಕ್ಷ್ಮಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ರಲ್ಲ, ಅವರಿಗೆ ಒಂದು ಶಾಕ್ ಅಂತಾನೆ ಹೇಳ್ಬಹುದು. ಇನ್ನು ಜುಲೈ ತಿಂಗಳ ಅಂತ್ಯದ ಒಳಗೆ ಗೃಹಲಕ್ಷ್ಮಿ ಬಾಕಿ ಕಂತು ಜೊತೆಗೆ ಅಂದ್ರೆ 2 ಬಾರಿ ಹಣ ಅಂದ್ರೆ 4,000 ರೂಪಾಯಿ ಅಂತೂ ಜಮೆ ಆಗುವ ನಿರೀಕ್ಷೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಆರಂಭಕ್ಕೂ ಮುಂಚೆನೆ ಅಂತ್ಯವಾಗ್ತಾ ಇದೆಯಾ? ಹೌದು ವೀಕ್ಷಕರೇ, ಎದಕ್ಕಂದ್ರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಪೋಷಕಾಂಶ ಪದಾರ್ಥ ವಿತರಿಸುವ ಇಂದಿರಾ ಕಿಟ್ ಯೋಜನೆ ಆರಂಭ ಇನ್ನೂ ಕೂಡ ಆಗೇ ಇಲ್ಲ. ಅಂದ್ರೆ ಆರಂಭ ಆಗ್ಬೇಕಾಗಿತ್ತು, ಜೂನ್ ತಿಂಗಳಲ್ಲಿ ಪ್ರಾರಂಭವಾಗಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ಇನ್ನೂ ಕೂಡ ಟೆಂಡರ್ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅಂತೆ. ಸೊ ಕಾರ್ಡ್ದಾರರಿಗೆ
ತೊಗರಿ ಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಒಳಗೊಂಡ ಕಿಟ್ ವಿತರಿಸಲು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಒಂದು ಕಡೆಗೆ ತಯಾರಿ ನಡೆಸಿದ್ರು ಕೂಡ ಅದು ವಿಫಲವಾದಂತೆ ಕಾಣ್ತಾ ಇದೆ. ಮತ್ತೊಮ್ಮೆ ಹೊಸದಾಗಿ ಟೆಂಡರ್ ಕರೆಯಲು ಕೂಡ ನಿರ್ಧಾರ ಮಾಡಲಾಗಿದೆ ಅಂತೆ. ಅಂದ್ರೆ ಕೆಲವು ಷರತ್ತುಗಳನ್ನ ಹಾಕಿರೋ ಕಾರಣ ಅವುಗಳನ್ನ ಸಡಿಲಿಸಿ ಮತ್ತೆ ಈಗ ಟೆಂಡರ್ ಪ್ರಕ್ರಿಯೆಯನ್ನ ಕರೀಬಹುದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಕಳೆದ 7 ತಿಂಗಳಾದ್ರೂ ಕೂಡ ಟೆಂಡರ್ ಪ್ರಕ್ರಿಯೆ ಕೊನೆಯಾಗಿಲ್ಲ, ಅಂದ್ರೆ ಫೈನಲ್ ಆಗಿಲ್ಲ. ಇದಾದ್ರಿಂದ ಕಿಟ್ ವಿತರಣೆ ಮತ್ತಷ್ಟು ವಿಳಂಬವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಅಕ್ಕಿಯನ್ನೇ ಕೊಡೋದಕ್ಕೆ ಇಲಾಖೆ ನಿರ್ಧಾರ ಮಾಡಿದೆ ಅಂತ ವಿಜಯವಾಣಿ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬರೆಯಲಾಗಿದೆ ವೀಕ್ಷಕರೇ. ಸೊ ಇಂದಿರಾ ಕಿಟ್ ಯಾರೆಲ್ಲ ಒಂದು ವೇಟ್ ಮಾಡ್ತಾ ಇದ್ರೆ ಅವರಿಗೆ ಒಂದು ಶಾಕ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಸದ್ಯಕ್ಕೆ ವಿತರಣೆ ವಿಳಂಬವಾಗುವ ಚಾನ್ಸ್ ಇದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ವಿತರಣೆ ಆಗಬಹುದು. ಸದ್ಯಕ್ಕೆ ಅಕ್ಕಿಯನ್ನ ವಿತರಣೆ ಮಾಡಲು ಇಲಾಖೆ ನಿರ್ಧಾರ ಮಾಡಿರುವಂತದ್ದು. ನೋಡಿ, ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡ್ತಾ ಇದ್ರೆ ಕರ್ನಾಟಕ ಸರ್ಕಾರದಿಂದ 5 kg ಅಕ್ಕಿಯನ್ನ ವಿತರಣೆ ಮಾಡುವಂತೆ ನಿರ್ಧಾರ ಇಲ್ಲಿ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರ PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದ ನುಚ್ಚಕ್ಕಿಯ ಪ್ರಮಾಣವನ್ನ 15% ಕಡಿಮೆ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದ್ರೆ 15% ನುಚ್ಚಕ್ಕಿ ಪ್ರಮಾಣದ ಬದಲಾಗಿ ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು ಇದು ಕೂಡ ಒಂದು ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು 14 ಲಕ್ಷ ಅನರ್ಹ BPL ಕಾರ್ಡುಗಳು ಕೂಡ ಪತ್ತೆಯಾಗಿದ್ದಾವೆ. ಅವುಗಳು ಕೂಡ ಹಂತ ಹಂತವಾಗಿ APL ಕಾರ್ಡ್ಗೆ ಶಿಫ್ಟ್ ಆಗುತ್ತೆ. ಇದು ಕೂಡ ಒಂದು ಕಡೆಗೆ ಶಾಕಿಂಗ್ ನ್ಯೂಸ್ ಆಗಿದೆ. ಇನ್ನು ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರಬಹುದು, ಎಲ್ಲಾ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಯೋಜನೆ ಮೂಲಕ ಪಾಸ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರಲ್ಲ, ಅದೇ ಪ್ರಕಾರ ಈಗ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಗೃಹ ಜ್ಯೋತಿ ಯೋಜನೆ ಆಗಿರಬಹುದು, ಇನ್ನು ಶಕ್ತಿ ಯೋಜನೆ ಆಗಿರಬಹುದು. ನೋಡಿ ವೀಕ್ಷಕರೇ, ಈ 3 ಯೋಜನೆಗಳನ್ನ ಮೊದಲ ಹಂತದಲ್ಲಿ ಪರಿಷ್ಕರಣೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಅಂದ್ರೆ ಯಾವ ತರ ಗೃಹಲಕ್ಷ್ಮಿ, ಗೃಹ ಜ್ಯೋತಿಯಲ್ಲಿ ಅಕ್ರಮವಾಗಿದೆ, ಅನರ್ಹರು ಇದ್ದಾರೆ, ಅದೇ ತರ ಶಕ್ತಿ ಯೋಜನೆಯಲ್ಲೂ ಕೂಡ ಬೇರೆ ರಾಜ್ಯದ ಮಹಿಳೆಯರು ಗಡಿ ಭಾಗದಲ್ಲಿ ತುಂಬಾ ಅಕ್ರಮಗಳು ನಡೀತಾ ಇದ್ದಾವೆ ಅಂತೆ. ಸೊ ಈಗ ಸರ್ಕಾರ ಮುಂದಿನ ಬರೋ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುತ್ತೆ. ನೋಡಿ, ಈ ಒಂದು ಜುಲೈ ತಿಂಗಳು ಪೂರ್ತಿ ಜನರು ಅರ್ಜಿ ಹಾಕೋದ್ರಲ್ಲೇ ಬಿಸಿ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದಕ್ಕಂದ್ರೆ ನೋಡಿ, ಒಂದು ಕಡೆಗೆ SIR ಪ್ರಕ್ರಿಯೆ, ಅಲ್ಲೂ ಕೂಡ ಅರ್ಜಿ ತುಂಬಬೇಕು. ಗೃಹ ಜ್ಯೋತಿ ಯೋಜನೆ, ಅಲ್ಲೂ ಕೂಡ ನೀವು ಮರು ಅರ್ಜಿ ಹಾಕಬೇಕು. ಗೃಹಲಕ್ಷ್ಮಿ ಯೋಜನೆಗೂ ಮರು ಅರ್ಜಿ ಹಾಕಬೇಕು. ಇತ್ತ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಯಾರಿಗೆಲ್ಲ ಬೇಕು ನೋಡಿ, ಅವರು ಕೂಡ ಅರ್ಜಿ ಹಾಕಿ ಸ್ಮಾರ್ಟ್ ಕಾರ್ಡ್ ಪಡ್ಕೋಬೇಕು. ಅಂದ್ರೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ ವೀಕ್ಷಕರೇ. ಇನ್ನು ಕೆಲವೇ ದಿನ, ಇನ್ನು 1 ತಿಂಗಳ ಒಳಗೆ ಒಂದು 3 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಗುರಿ ಇದೆ. ಈಗಾಗಲೇ ಒಂದು ಪ್ರಿಂಟಿಂಗ್ ಅಂದ್ರೆ ಮುದ್ರಣವಾಗೋದು ಕೂಡ ರೆಡಿ ಆಗ್ತಾ ಇದೆ. ಇದಕ್ಕೋಸ್ಕರ ಪ್ರತ್ಯೇಕ ಟೆಂಡರ್ ಕೂಡ ಕರೆಯಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಅದೇ ತರ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವ ತರ ಮಾಡಬೇಕು, ಇನ್ನು ಅರ್ಜಿ ಪ್ರಕ್ರಿಯೆ ಯಾವ ತರ ನಡೆಸಬೇಕು ಅಂತ ಈಗ ಅಂತಿಮ ರೂಪರೇಷೆಗಳು ರೆಡಿ ಆಗಿದ್ದಾವೆ. ಅಧಿಕೃತವಾಗಿ ಸರ್ಕಾರ ಒಂದು ವೆಬ್ಸೈಟ್ ಅಂದ್ರೆ ಸೇವಾ ಸಿಂಧು ಆಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಅಥವಾ ಆಫ್ಲೈನ್ ನಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು ಅರ್ಜಿ ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡೋ ಚಾನ್ಸ್ ಇದೆ. ಎಲ್ಲಾ ಮಹಿಳೆಯರು ಕೂಡ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆ, ಇನ್ನು ಕಡ್ಡಾಯವಾಗಿ ನಿಮ್ಮ ಭಾವಚಿತ್ರದ ಫೋಟೋ, ಇಷ್ಟು 4 ದಾಖಲೆ ಕೊಟ್ಟು ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡ್ಕೋಬಹುದು. ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ನಂತರ ಹೋಗಿ. ಸದ್ಯಕ್ಕೆ ಇನ್ನೂ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಇನ್ನು ಗೃಹ ಜ್ಯೋತಿ ಯೋಜನೆ ಕೂಡ ಮರು ಪರಿಶೀಲನೆ ಈಗಾಗಲೇ ಪ್ರಾರಂಭವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಸರ್ವೆ ಮಾಡಲು ಮೀಟರ್ ರೀಡರ್ಸ್ ಗಳು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಕೈಯಲ್ಲಿ ಒಂದು ಅರ್ಜಿ ಕೂಡ ಕೊಡ್ತಾರೆ, ಅಂದ್ರೆ ಒಂದು ಫಾರ್ಮ್ ಕೊಡ್ತಾರೆ. ಅದನ್ನ ನೀವು ಯಾವ ತರ ತುಂಬಬಹುದು, ಅದರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಇರ್ತವೆ. ಅದರಲ್ಲಿ ಮೊದಲ ಪ್ರಶ್ನೆ ಬಂದು ವಿದ್ಯುತ್ ಸರಬರಾಜು ಕಂಪನಿ ಹೆಸರು, ಅಂದ್ರೆ ಬೆಸ್ಕಾಮೋ, ಹೆಸ್ಕಾಮೋ, ಅದೆಲ್ಲ ಕೂಡ ನೀವು ಬರೀಬೇಕಾಗುತ್ತೆ. ಇನ್ನು ನಿಮ್ದು ವಿದ್ಯುತ್ ಬಿಲ್ ಖಾತೆ ಸಂಖ್ಯೆ ಆಧಾರ್ ಕಾರ್ಡ್ ನಲ್ಲಿರುವಂತೆ ಹೆಸರು ಸೇಮ್ ಆಗಿ ನೀವು ಬರೀಬೇಕು. ಇನ್ನು ನಿಮ್ಮ ಫಲಾನುಭವಿ ಆಧಾರ್ ಸಂಖ್ಯೆ, ಇನ್ನು ನೀವು ಯಾವ ಒಂದು ನಂಬರ್ ಕೊಟ್ಟಿದ್ರಿ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡುವಾಗ ಯಾವ ನಂಬರ್ ಕೊಟ್ಟಿದ್ರಿ ಅದು ಹಾಕಬೇಕು. ಇನ್ನು ವೋಟರ್ ಕಾರ್ಡು ಅಂದ್ರೆ ನೀವು ಮತಪಟ್ಟಿಯಲ್ಲಿ ಹೆಸರಿದೆಯಾ ಇಲ್ಲ ಅದನ್ನು ಕೂಡ ಕೇಳ್ತಾರೆ. ಬಾಡಿಗೆ ಮನೆಯ, ಸ್ವಂತ ಮನೆಯ ಅಥವಾ ಬಾಡಿಗೆ ಕರಾರು ಪತ್ರ ಕೂಡ ನೀವು ಕೊಡಬೇಕಾಗುತ್ತೆ. ಪಡಿತರ ಚೀಟಿ ವಿವರ ಕೊಡಬೇಕಾಗುತ್ತೆ. ಮತ್ತು ತೆರಿಗೆ ವಿವರ ಅಂದ್ರೆ ತೆರಿಗೆ ಪಾವತಿ ಮಾಡ್ತೀರಾ ಇಲ್ವಾ, ಮತ್ತು ಫಲಾನುಭವಿ ವೃತ್ತಿ, ಏನು ಬಿಸ್ನೆಸ್ ಮಾಡ್ತೀರಾ, ಏನು ವ್ಯಾಪಾರ ಮಾಡ್ತೀರಾ ಅದು ಕೂಡ ಕೇಳ್ತಾರೆ. ಸೊ ಇಲ್ಲಿ ಜಾತಿ ವಿವರ ಕಡ್ಡಾಯವಲ್ಲ ಅಂತಾನು ಕೂಡ ಹೇಳಲಾಗಿದೆ. ಇಷ್ಟೆಲ್ಲ ಭರ್ತಿ ಮಾಡಿ ಕೊಟ್ರೆ ನಿಮ್ದು 200 ಯೂನಿಟ್ ಫ್ರೀ ಆಗಿ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಅಂದ್ರೆ ಮರು ಅರ್ಜಿ ನೀವು ಹಾಕಬೇಕು. ಇನ್ನು SIR ಕೂಡ ಕರ್ನಾಟಕದಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಮನೆ ಮನೆಗೆ BLO ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಈಗಾಗಲೇ ಒಂದು ಅರ್ಜಿ ಕೂಡ ನಿಮ್ಮ ಕೈಗೆ ಕೊಟ್ಟಿರಬಹುದು. ನೋಡಿ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ನಿಮ್ಮ ಕೈಗೆ ಈಗಾಗಲೇ ಅರ್ಜಿ ಕೊಟ್ಟಿದ್ರೆ ನೋಡಿ, ಜುಲೈ 29ನೇ ತಾರೀಕಿನವರೆಗೂ ನಿಮ್ಮ ಮನೆ ಬಾಗಿಲಿಗೆ BLO ಅಧಿಕಾರಿಗಳು ಬರ್ತಾರೆ. ಸೊ ಇಲ್ಲಿ ಒಟ್ಟು 3 ಬಾರಿ ಅಧಿಕಾರಿಗಳು ಬರೋ ಚಾನ್ಸ್ ಇದೆ. ಸೊ ನೀವು 3 ಬಾರಿ ಬಂದಾಗಲೂ ಕೂಡ ಏನಾದ್ರೂ ಅವರಿಗೆ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಅವಾಗ ನಿಮ್ಮ ಮತಪಟ್ಟಿಯಿಂದ ಹೆಸರು ಹೋಗ್ಬಿಡುತ್ತೆ. ಅಂದ್ರೆ ಅವರು ನಿಮಗೆ ಕೊಟ್ಟ ಅರ್ಜಿಯನ್ನ, ಆ ಒಂದು ಫಾರಂ ಅನ್ನ ನೀವು ಭರ್ತಿ ಮಾಡಿ ನೀವು ಕೂಡ ಸಹಿ ಹಾಕಿ, BLO ಅಧಿಕಾರಿಗಳು ಕೂಡ ಅದಕ್ಕೆ ಸಹಿ ಹಾಕಿ, ಒಂದು ಫಾರಂ ನೀವು ಇಟ್ಕೊಳ್ಳಿ,
ಒಂದು ಫಾರಂ ಅವ್ರಿಗೆ ಕೊಡಿ. ಅಂದ್ರೆ ಅವರು ಅದನ್ನ ಡಿಜಿಟಲೈಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ ವೆಬ್ಸೈಟ್ ಅಲ್ಲಿ. ಸೊ ಅದರಲ್ಲಿ ನಿಮ್ದು ಮತ ಉಳಿಯುತ್ತೆ. ಇಲ್ಲ ಅಂದ್ರೆ ನಿಮ್ದು ಮತ ಪಟ್ಟಿಯಿಂದ ಹೆಸರು ತೆಗೆದು ಕೂಡ ಹಾಕಬಹುದು. ಸೊ ನಿಮ್ದು ಮತದಾನದ ಪಟ್ಟಿಯಿಂದ ಹೆಸರು ಹೋತಪ್ಪ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಲಾಭ ನಿಮಗೆ ಸಿಗೋದಿಲ್ಲ. ನೋಡಿ, ಆಗಸ್ಟ್ 5ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಕೂಡ ರಿಲೀಸ್ ಆಗುತ್ತೆ. ಪ್ರತಿಯೊಬ್ರು ಕೂಡ ಅಲ್ಲಿ ಚೆಕ್ ಮಾಡಬೇಕು. ಅಂದ್ರೆ ನೀವು ಕೊಟ್ಟಿರೋ ದಾಖಲೆಗಳು ಸರಿಯಾಗಿದ್ರೆ ಮಾತ್ರ ಆಗಸ್ಟ್ 5ನೇ ತಾರೀಕಿಗೆ ನಿಮ್ಮ ಹೆಸರು ಆ ಲಿಸ್ಟ್ ನಲ್ಲಿ ಬರುತ್ತೆ. ಒಂದು ವೇಳೆ ಬಂದಿಲ್ಲ ಅಂದ್ರೆ ಆಕ್ಷೇಪಣೆ ಮತ್ತು ಸಲಹೆ ಸಲ್ಲಿಕೆಗೆ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೂ ಸಮಯ ಕೂಡ ಇರುತ್ತೆ ವೀಕ್ಷಕರೇ. ಅಂದ್ರೆ ಆಗಸ್ಟ್ 5ರಿಂದ ಅಕ್ಟೋಬರ್ 3ನೇ ತಾರೀಕಿನವರೆಗೂ ಹಕ್ಕು ಮತ್ತು ಆಕ್ಷೇಪಣೆ ವಿಚಾರಣೆ ಹಾಗೂ ವಿಲೇವಾರಿ ಕೆಲಸ ನಡೆಯುತ್ತೆ. ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರರ ಪಟ್ಟಿ ಕೂಡ ಪ್ರಕಟವಾಗುತ್ತೆ ವೀಕ್ಷಕರೇ. ಇನ್ನು ಬೈಕು ಮತ್ತು ಕಾರು ವಾಹನ ಇದ್ದವರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಜುಲೈ 10ನೇ ತಾರೀಕಿನ ಒಳಗೆ ವಿಶೇಷ ರಿಯಾಯಿತಿ ಅವಕಾಶ ಇದೆ. ಅಂದ್ರೆ ನಿಮ್ದು ಏನಾದ್ರೂ ಬೈಕು ಕಾರು ವಾಹನಗಳ ಮೇಲೆ ದಂಡ ಇದ್ರೆ ಅದನ್ನ ನೀವು 50% ಪಾವತಿ ಮಾಡೋದ್ರ ಮೂಲಕ ಅದನ್ನ ಕ್ಲಿಯರ್ ಮಾಡಬಹುದು. ಅಂದ್ರೆ ಕೆಲವೊಬ್ಬರದು 20-30 ಸಾವಿರ ರೂಪಾಯಿ ದಂಡ ಇರುತ್ತಲ್ಲ, ಅವರು 15,000 ರೂಪಾಯಿ ಕೊಟ್ಟು ಅದನ್ನ ಕ್ಲಿಯರ್ ಮಾಡಬಹುದು. 500-1,000 ರೂಪಾಯಿ ಇದ್ರೂ ಕೂಡ 50% ಡಿಸ್ಕೌಂಟ್ ಆಗುತ್ತೆ. ಈ ಒಂದು ಅವಕಾಶ ಜುಲೈ 10ನೇ ತಾರೀಕಿನವರೆಗೂ ಮಾತ್ರ ಅಂತಾನೂ ಕೂಡ ಹೇಳಲಾಗಿದೆ. 2026ರ ಮೇ ತಿಂಗಳಿಗೆ ಮೊದಲು ಪೊಲೀಸ್ ಇಲಾಖೆ ಸಂಚಾರ ಈ ಚಲನ್ಗಳಲ್ಲಿ ದಾಖಲಾಗಿ ಬಾಕಿ ಉಳಿದಿರೋ ಪ್ರಕರಣಗಳ ದಂಡವನ್ನ ಅರ್ಧ ಮೊತ್ತದಲ್ಲಿ ಪಾವತಿಸಲು ಅವಕಾಶವನ್ನ ಕೊಡಲಾಗಿದೆ ವೀಕ್ಷಕರೇ. ಇನ್ ಮುಂದೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದ್ರೆ ಅಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಮೊದಲ ಬಾರಿಗೆ ಸಿಕ್ಕಿಬಿದ್ರೆ 10,000 ರೂಪಾಯಿ ಕೋರ್ಟ್ ದಂಡ ಮತ್ತು 6 ತಿಂಗಳು ಜೈಲು ಶಿಕ್ಷೆ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಎರಡನೇ ಬಾರಿ 15,000 ರೂಪಾಯಿ ಅಂತಾನು ಕೂಡ ಹೇಳಲಾಗಿದೆ. ಇನ್ನು ಮೊಬೈಲ್ ಬಳಸುತ್ತಾ ವಾಹನ ಚಾಲನೆ ಮಾಡಿದ್ರೆ 1,500 ರೂಪಾಯಿಂದ ಬರೋಬ್ಬರಿ 5,000 ರೂಪಾಯಿವರೆಗೂ ದಂಡ ಇರುತ್ತದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಸ್ತೆ ರೇಸಿಂಗ್ ಮತ್ತು ಅತಿ ವೇಗದ ಸ್ಪರ್ಧೆ ಮಾಡಿದ್ರೆ 5,000 ರೂಪಾಯಿಂದ 10,000 ರೂಪಾಯಿವರೆಗೂ ದಂಡ. ಇನ್ನು ನೋಂದಣಿ ಪತ್ರ RC ಕಾರ್ಡ್ ಇಲ್ಲದೆ ವಾಹನ ಚಾಲನೆ ಮಾಡಿದ್ರು ಕೂಡ 5,000 ರೂಪಾಯಿಂದ 10,000 ರೂಪಾಯಿವರೆಗೂ ದಂಡವನ್ನ ಹಾಕಲಾಗುತ್ತೆ.